ನವೆಂಬರ್ ತಿಂಗಳು ಬೆಂಗಳೂರಿನ ಒಂದು ಕಾಫಿ ಶಾಪ್ನಲ್ಲಿ ಇಬ್ಬರು ಸ್ನೇಹಿತರು ಕುಳಿತಿದ್ದಾರೆ. ಅನೀಶ್ ಮತ್ತು ರೋಹಿತ್. ರೋಹಿತ್ ಮಜಾ ಮಾಡಿಕೊಂಡು ಕಾಫಿ ಕುಡಿಯುತ್ತಾ ಹೇಳುತ್ತಾನೆ, ಓಯ್, ನ್ಯೂಸ್ ನೋಡಿದ್ಯಾ? ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರಿ ಹೊಸ ಹೈಸಿಗೆ ಹೋಗ್ತಿದೆ. ನಮ್ಮ ಸ್ಟಾಕ್ಸ್ಗಳ ಸಿಕ್ಕಾಪಟ್ಟೆ ಪ್ರಾಫಿಟ್ ಕೊಡ್ತಿರ್ಬೇಕು ಅಲ್ವಾ? ಅನೀಶ್ ನಗುತ್ತಾನೆ. ಆ ನಗುವಿನಂದಿ ಸ್ವಲ್ಪ ಗೊಂದಲ, ಸ್ವಲ್ಪ ಚಿಂತೆ. ಯಾರೇ ರೋಹಿತ್, ಹೆಡ್ಲೈನ್ ರ್ಯಾಲಿ ಇದ್ರೆ ಎಲ್ಲೂ ರ್ಯಾಲಿ ಹಾಕ್ತಾರಾ? ಸತ್ಯಚಿತ್ರ ಬೇರೆದೇ ಇದೆ. ರೋಹಿತ್ ಗಾಬರಿಯಾಗುತ್ತಾನೆ. ಅನೀಶ್ ತನ್ನ ಮೊಬೈಲ್ ತೆಗೆದು ಒಂದು ಚಾರ್ಟ್ ತೋರಿಸುತ್ತಾನೆ. ಇನ್ನು ಕೇಳು ಎಂದು ಅವನು ಹೇಳುತ್ತಾನೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ 2% ಏರಿಕೆ. ಆದರೆ ಮಿಡ್ ಕ್ಯಾಪ್ ಆಲ್ಮೋಸ್ಟ್ ಫ್ಲಾಟ್. ಸ್ಮಾಲ್ ಕ್ಯಾಪ್ ತಪ್ಪೊಳಿಸಿದೆ, 2.9% ಡೌನ್. ಇಡೀ ವರ್ಷದಲ್ಲಿ ಸ್ಮಾಲ್ ಕ್ಯಾಪ್ 5.6% ನಷ್ಟ. ರೋಹಿತ್ ಅಚ್ಚರಿಂದ ಕಣ್ಬಿಚ್ಚುತ್ತಾನೆ. ಅನೀಶ್ ಮುಂದುವರಿಸುತ್ತಾನೆ. 147 ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ 77 ಕಂಪನಿಗಳು ಕೆಳಗೆ. ಸ್ಮಾಲ್ ಕ್ಯಾಪ್ ಸೈಡ್ನಲ್ಲಿ 1200+ ಕಂಪನಿಗಳಲ್ಲಿ 850 ಕಂಪನಿಗಳು ಕೆಂಪು. ಅಂದ್ರೆ ಹೆಡ್ಲೈನ್ ನೋಡಿದ್ರೆ ಮಾರ್ಕೆಟ್ ಸೂಪರ್ ಅನ್ನಿಸುತ್ತೆ, ಆದರೆ ಗ್ರೌಂಡ್ ರಿಯಾಲಿಟಿ ಒಂದೇ ರೀತಿ ಬೆಳೆಯೋದಿಲ್ಲ. ಏಕಿಷ್ಟು ಅಂತರ? ಅನೀಶ್ ತನ್ನ ಕಥೆಯನ್ನು ಇನ್ನಷ್ಟು ಡೀಟ್ ಮಾಡುತ್ತಾನೆ. ಪ್ರೀಮಿಯಂ ಐಪಿಒಗಳು ಬರ್ತಿದ್ಯಾ? ಜನರ ಹಣ ಷೇರುಗಳಲ್ಲಿ ಇರದೆ ಐಪಿಒಗಳಿಗೆ ಓಡ್ತಿದೆ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ನಲ್ಲಿ ವ್ಯಾಲ್ಯೂಯೇಷನ್ಸ್ ಜಾಸ್ತಿ. ಕಂಪನಿಗಳ ಅರ್ನಿಂಗ್ಸ್ ಬೆಳೆಯುವುದಿಲ್ಲ. ಗ್ಲೋಬಲ್ ಡಿಮಾಂಡ್ ಸ್ಲೋ. ಇನ್ವೆಸ್ಟರ್ಸ್ ಸೇಫ್ ಲಾರ್ಜ್ ಕ್ಯಾಪ್ ಕಡೆಗೆ ಓಡ್ತಿದ್ದಾರೆ. ರೋಹಿತ್ಗೆ ಇದಾವುದೂ ಮನಸ್ಸಿಗೆ ಬರುವುದಿಲ್ಲ. ಅಂದ್ರೆ ನಾನು ಸ್ಮಾಲ್ ಕ್ಯಾಪ್ ಫಂಡ್ಸ್ ತೆಗೆದುಕೊಂಡದ್ದು ತಪ್ಪಾ ಎಂದು ಕೇಳುತ್ತಾನೆ. ಅನೀಶ್ ತಲೆಯಾಡುತ್ತಾನೆ. ತಪ್ಪಲ್ಲ, ಆದ್ರೆ ನೀನು ಶಾರ್ಟ್ ಟರ್ಮ್ನಲ್ಲಿ ರಿಸಲ್ಟ್ ನೋಡ್ತಿದ್ಯಾ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಅನ್ನೋದು ಕಥಾನಕ. 10 ಅಧ್ಯಾಯದಲ್ಲಿ 4 ಅಧ್ಯಾಯ ಕೆಟ್ಟಿರಬಹುದು, ಆದರೆ ಸಂಪೂರ್ಣ ಪುಸ್ತಕ ಓದಿದ ನಂತರ ಮಾತ್ರ ನೀನು ಗ್ರೇಡ್ ಕೊಡ್ತೀಯಾ. ಅದೇ ಲಾಂಗ್ ಟರ್ಮ್. ಒಳ್ಳೆಯ ಹೋಲಿಕೆ. ಮಾರಲ್. ಅನೀಶ್ ಕೊನೆ ಸಿಪ್ ಕಾಫಿ ಕುಡಿಯುತ್ತಾ ಹೇಳುತ್ತಾನೆ. ಲಾರ್ಜ್ ಕ್ಯಾಪ್ ಅನ್ನೋದು ಸ್ಕೂಲ್ನಲ್ಲಿ ಫಸ್ಟ್ ಬೆಂಚ್. ಕಾಮ್, ಡಿಸಿಪ್ಲಿನ್ಡ್, ಪ್ರಿಡಿಕ್ಟೇಬಲ್. ಮಿಡ್ ಕ್ಯಾಪ್ ಅಂದ್ರೆ ಮಿಡಲ್ ಬೆಂಚ್. ಒಮ್ಮೆ ಟಾಪ್, ಒಮ್ಮೆ ಸಾಮಾನ್ಯ, ಒಮ್ಮೆ ಗೈರು. ಸ್ಮಾಲ್ ಕ್ಯಾಪ್ ಅಂದ್ರೆ ಲಾಸ್ಟ್ ಬೆಂಚ್. ಸುಮ್ಮನೆ ಕುಳಿತರೂ ಒಮ್ಮೆ ವಾಟ್ ಎವರ್ ಮೀರಿದ ಗ್ರೋತ್. ಆದರೆ ಹೆಚ್ಚು ರಿಸ್ಕ್, ಹೆಚ್ಚು ಎಕ್ಸೈಟ್ಮೆಂಟ್, ಹೆಚ್ಚು ವೇಟಿಂಗ್. ರೋಹಿತ್ ನಿಶ್ಶಬ್ದ, ಆದರೆ ಮುಖದಲ್ಲಿ ಕ್ಲಾರಿಟಿ. ಅಂದ್ರೆ ಮಾರ್ಕೆಟ್ ಎದ್ರೂ ಎಲ್ಲರೂ ಎಚ್ಚರವಾಗೋದಿಲ್ಲ ಅಲ್ವಾ? ಅನೀಶ್ ನಗುತ್ತಾನೆ. ಹೌದು, ಹೊರಗೆ ದೊಡ್ಡ ಸಂಭ್ರಮ, ಒಳಗೆ ಮತ್ತೊಂದು ಕಥೆ. ಮಾರ್ಕೆಟ್ ರ್ಯಾಲಿ ಅನ್ನೋದೇ ಹಾಗೆ. ಹೆಡ್ಲೈನ್ ನೋಡಿದ್ರೆ ಹರಟೆ, ಡೀಪ್ ಡೇಟಾ ನೋಡಿದ್ರೆ ಸತ್ಯ.